ನಮಸ್ಕಾರ ಎಲ್ಲರಿಗೂ. ಯಾರೆಲ್ಲ ಸಾಂಬಾರನ್ನ ಭಾಳ ಇಷ್ಟಪಡ್ತೀರಿ ಅವರಿಗೆ ಈ ನುಗ್ಗೆಕಾಯಿ ಸಾಂಬಾರು ಹೇಳಿ ಮಾಡಿಸಿದ ರೆಸಿಪಿ ಅಂತ ಹೇಳ್ತಾನೆ ರೀ. ಭಾಳ ಅಂದ್ರೆ ಭಾಳ ಟೇಸ್ಟಿಯಾಗಿರ್ತೈತೆ ರೀ ನುಗ್ಗೆಕಾಯಿ ಸಾಂಬಾರು. ಈ ವಿಧಾನದಾಗ ಒಂದ್ಸಲ ಟ್ರೈ ಮಾಡಿರಿ ಅಂತ ಹೇಳ್ತೀನಿ. ಬರೀ ಹಾಗಿದ್ರೆ ಯಾವ ರೀತಿ ಮಾಡೋದು ಅಂಥೇಳಿ ನೋಡೋಣ. ಮೊದಲಿಗೆ ಇಲ್ಲೇ ಒಂದು ಅರ್ಧ ಕಪ್ ಆಗುವಷ್ಟು ತೊಗರಿಬೇಳೆ ತೊಗೊಂಡೇನಿ ರೀ. ಇದನ್ನು ಕುಕ್ಕರ್ ಒಳಗೆ ಹಾಕಿಬಿಟ್ಟು ಚಲೋ ಒಂದು 2-3 ಸಲ ವಾಶ್ ಮಾಡಿ ತೊಗೊಳ್ಬೇಕು ರೀ. ಈಗಿಲ್ಲೇ ಒಂದು 3ರಿಂದ 4 ನುಗ್ಗೆಕಾಯಿ ತೊಗೊಂಡ್ರಿ. ಅದನ್ನು ಈ ರೀತಿಯಾಗಿ ಸಣ್ಣದಾಗಿ ಕಟ್ ಮಾಡ್ಕೊಂಡೀನಿ. ನಿಮ್ಗೆ ಯಾವ ಸೈಜ್ ಬೇಕು ನೋಡಿ ಕಟ್ ಮಾಡ್ಕೊಡ್ರಿ. ಈಗಿಲ್ಲೇ ಒಂದು ಟೊಮೆಟೊನ ಕಟ್ ಮಾಡಿಬಿಟ್ಟು ಹಾಕ್ಕೊಳತ್ತೇನೆ ರೀ. ಹಂಗೆ ಒಂದು 2 ಗ್ಲಾಸ್ ಆಗುವಷ್ಟು ನೀರನ್ನ ಹಾಕ್ಕೊಂಡು ಮುಚ್ಚಳ ಮುಚ್ಚಿಬಿಟ್ಟು ಲೋ ಟು ಮೀಡಿಯಮ್ ಒಳಗೆ 2 ಅಥವಾ 3 ವಿಜಲ್ನ ತೊಗೊಳ್ಬೇಕು ರೀ. ನಾ ಇಲ್ಲಿ 2 ವಿಜಲ್ನ ಹಾಕಿಸ್ಕೊಂಡೀನಿ. ಲೋ ಟು ಮೀಡಿಯಮ್ ಒಳಗೆ ಇಟ್ಟನ್ನ ಹಾಕಿಸ್ಕೊಡ್ರಿ. ಈಗ ನೋಡಿರಿ 2 ವಿಜಲ್ ಆಗ್ಯಾವ. ಪೂರ್ತಿ ಎಲ್ಲ ಬ್ಯಾಳಿ ಬೆಂದಾವ ಇಲ್ಲ ಅಥವಾ ನುಗ್ಗೆಕಾಯಿ ಬೆಂದಾವ ಇಲ್ಲ ಅಂಥೇಳಿ ಒಂದು ಸಲ ಚೆಕ್ ಮಾಡಿಕೊಡ್ರಿ. ಈಗ ನೋಡಿರಿ ನುಗ್ಗೆಕಾಯಿ ಮತ್ತು ತೊಗರಿಬೇಳೆ ಎಲ್ಲ ಬೆಂದಾವ. ಇಷ್ಟು ಬೆಂದ್ರೆ ಸಾಕ್ರಿ. ಬರೀ ಇದನ್ನು ಒಗ್ಗರಣೆ ಮಾಡೋದು ನೋಡೋಣಂತ. ಯಾರೆಲ್ಲ ಚಾನಲ್ನ ಹೊಸದಾಗಿ ನೋಡತ್ತೀರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡ್ರಿ. ಈಗ ನೋಡಿರಿ ಇಲ್ಲಿ ಒಂದು ಪಾತ್ರೆ ಒಳಗೆ ನಾನು ಒಂದು 4ರಿಂದ 5 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಳತ್ತೇನೆ ರೀ. ಎಣ್ಣೆ ಕಾದ್ಮೇಲೆ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಸಾಸಿವೆ ಹಾಕ್ಕೊಳತ್ತೇನೆ ರೀ. ಸಾಸಿವೆ ಎಲ್ಲ ಚಟ್ಪಟ ಅಂದವ್ರಿ. ಈಗ ಇದಕ್ಕೆ ಒಂದು 1/4 ಟೀ ಸ್ಪೂನ್ ಆಗೋಷ್ಟು ಜೀರಿಗೆ ಹಾಕ್ಕೊಳತ್ತೇನೆ ರೀ. ಗ್ಯಾಸ್ನ ಲೋ ಫ್ಲೇಮ್ ಒಳಗೆ ಇಟ್ಕೊಂಡೇನೆ ರೀ. ಈಗ ನೋಡಿರಿ ಜೀರಿಗೆನೂ ಎಲ್ಲ ಫ್ರೈ ಆಗ್ಯಾವ. ಇದಕ್ಕೆ 2 ಮೀಡಿಯಮ್ ಸೈಜ್ ಉಳ್ಳಾಗಡ್ಡಿನ ಸ್ಲೈಸಾಗಿ ಕಟ್ ಮಾಡಿ ತೊಗೊಂಡೇನೆ ರೀ. ಸ್ವಲ್ಪ ಕರಿಬೇವನ್ನು ಹಾಕ್ಕೊಂಡು ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಉಳ್ಳಾಗಡ್ಡಿನ ಪೂರ್ತಿ ಸಾಫ್ಟಾಗಿ ಫ್ರೈ ಮಾಡ್ಕೊಳ್ಬೇಕು ರೀ. ಈಗ ನೋಡಿರಿ ಉಳ್ಳಾಗಡ್ಡಿ ಎಲ್ಲ ಪೂರ್ತಿ ಸಾಫ್ಟಾಗಿ ಫ್ರೈ ಮಾಡ್ಕೊಂಡೇನಿ. ಇದಕ್ಕೀಗ 2 ಚಿಟಿಕೆ ಆಗುವಷ್ಟು ಹಿಂಗೆ ಹಾಕ್ಕೊಳತ್ತೇನೆ ರೀ. ಒಂದು 1/4 ಟೀ ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿ, 1 ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆ ಪುಡಿ, 2 ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ, ಒಂದು 1/4 ಟೀ ಸ್ಪೂನ್ ಆಗುವಷ್ಟು ಗರಂ ಮಸಾಲ ಹಾಕ್ಕೊಂಡೇನೆ ರೀ. ಈಗಿಲ್ಲೇ 2.5 ಟೇಬಲ್ ಸ್ಪೂನ್ ಆಗುವಷ್ಟು ಅಚ್ಚ ಖಾರದ ಪುಡಿ ಹಾಕ್ಕೊಳತ್ತೇನೆ ರೀ. ನಾನು ಧನಿಯಾ ಪುಡಿ, ಜೀರಿಗೆ ಪುಡಿ, ಗರಂ ಮಸಾಲ ಹಾಕಿರೋದ್ರಿಂದ ಅಚ್ಚ ಖಾರದ ಪುಡಿ ಹಾಕ್ಕೊಳತ್ತೇನೆ ರೀ. ನಿಮ್ಮ ಮನೆಗೆ ಏನಾರೇ ಸಾಂಬಾರ್ದು ಅಂದ್ರೆ ಮಸಾಲೆ ಖಾರ ಅದು ಇತ್ತಂದ್ರೆ ಅದನ್ನು ಹಾಕ್ಕೊಳ್ಬೋದು ರೀ. ಈಗ ನೋಡಿರಿ ಇದನ್ನು ಜಸ್ಟ್ ಒಂದು 2 ಸೆಕೆಂಡ್ ಫ್ರೈ ಮಾಡ್ಕೊಂಡೇನೆ ರೀ. ಈಗ ಬೇಯಿಸಿರುವಂಥ ನುಗ್ಗೆಕಾಯಿ ಮತ್ತು ತೊಗರಿಬೇಳೆ ಏನಿತ್ತಲ್ಲ ರೀ ಅದನ್ನು ಹಾಕ್ಕೊಂಡೇನಿ. ನಿಮ್ಗೆ ಸಾಂಬಾರು ಎಷ್ಟು ಗಟ್ಟಿ ಬೇಕು ಅಥವಾ ಎಷ್ಟು ತೆಳ್ಳಗೆ ಬೇಕಂತ ಹೇಳಿ ನೋಡ್ಕೊಂಡ್ಬಿಟ್ಟು ನೀರನ್ನ ಸೇರಿಸ್ಕೊಡ್ರಿ. ಕೆಲವೊಬ್ರಿಗೆಲ್ಲ ಸಾಂಬಾರು ಸ್ವಲ್ಪ ಗಟ್ಟಿಯಾಗಿದ್ರನ ಸೇರ್ತೈತಿ, ಕೆಲವೊಬ್ರಿಗೆ ಸ್ವಲ್ಪ ತಿಳಿಯಾಗಿದ್ರನ ಸೇರ್ತೈತಿ. ಈಗ ನೋಡಿರಿ ಇದು ಪೂರ್ತಿಯಾಗಿ ಕುದಿ ಬರ್ಬೇಕು ರೀ. ಈಗ ನೋಡಿರಿ ಇದು ಪೂರ್ತಿಯಾಗಿ ಕುದಿ ಬಂದೈತಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳತ್ತೇನೆ ರೀ. ಉಪ್ಪು ಮತ್ತು ಖಾರನ ನಿಮ್ಮ ಟೇಸ್ಟಿಗೆ ಅನುಸಾರ ನೀವು ಎಷ್ಟು ಬೇಕಂತ ಹೇಳಿ ನೋಡಿಕೊಂಡು ಹಾಕ್ಕೊಳ್ಬೋದು ರೀ. ಇದಕ್ಕೀಗ ಕೊತ್ತಂಬರಿ ಸೊಪ್ಪು ಹಾಕ್ಕೊಳತ್ತೇನೆ ರೀ. ಒಂದು ಸಲ ಮಿಕ್ಸ್ ಮಾಡಿಬಿಟ್ಟು ಉಪ್ಪು ಖಾರ ಸರಿ ಐತಿಲ್ಲ ಅಂತ ಚೆಕ್ ಮಾಡಿಕೊಡ್ರಿ. ಹೆಚ್ಚು ಕಡಿಮೆ ಇದ್ರೆ ಈಗನ ಅಡ್ಜಸ್ಟ್ ಮಾಡ್ಕೊಳ್ಬೋದು ರೀ. ಈಗ ನೋಡಿರಿ ಇದು ಪೂರ್ತಿ ಎಲ್ಲನೂ ಚೆನ್ನಾಗಿ ಕುದೈತಿ. ಆದರೆ ಇದು ಇನ್ನೂ ಜಸ್ಟ್ ಒಂದು 2 ನಿಮಿಷ ಲೋ ಫ್ಲೇಮ್ ಒಳಗೆ ಕುದಿಬೇಕು ರೀ. ಭಾಳ ಅಂದ್ರೆ ಭಾಳ ಟೇಸ್ಟಿಯಾಗಿ ಸಾಂಬಾರು ಬರ್ತೈತೆ ರೀ. ಒಂದು ಸಲ ನೀವು ಟ್ರೈ ಮಾಡಿದ್ರಿ ಅಂದ್ರೆ ಮತ್ತೆ ನುಗ್ಗೆಕಾಯಿ ಸಾಂಬಾರನ್ನ ಇದೇ ಮೆಥಡ್ ಒಳಗೆ ಮಾಡ್ಕೋತೀರಿ, ಅಷ್ಟು ಸೂಪರಾಗಿ ಬರ್ತೈತೆ ರೀ. ಒಂದು ಸಲ ಟ್ರೈ ಮಾಡಿರಿ ಅಂತ ಹೇಳ್ತೀನಿ. ಈಗ ನೋಡಿರಿ ಇದು ಪೂರ್ತಿ ಎಲ್ಲ ಕುದ್ದೈತಿ. ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿದ್ರೆ ಬಿಸಿಯಾಗಿರುವಂಥ ನುಗ್ಗೆಕಾಯಿ ಸಾಂಬಾರು ರೆಡಿ ಆಗ್ತೈತಿ. ಬಿಸಿ ಅನ್ನಕ್ಕೆ, ಜೋಳದ ರೊಟ್ಟಿಗೆ, ಚಪಾತಿಗೆ, ದೋಸೆಗೆ ಎಲ್ಲದಕ್ಕೂ ಸೂಪರಾಗಿರ್ತೈತೆ ರೀ. ನೀವು ಈ ಸಾಂಬಾರು ರೆಸಿಪಿನ ಟ್ರೈ ಮಾಡ್ತೀರಾ ಅಂತ ತಿಳ್ಕೊತೀನಿ ರೀ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ. ಹಂಗೆ ಚಾನಲ್ನ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಇದೇ ರೀತಿ ಒಳ್ಳೆ ರೆಸಿಪಿಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ತಿರ್ತೇನೆ ರೀ. ಮತ್ತು ಸಿಗ್ತೀನಂತ ನೆಕ್ಸ್ಟ್ ವಿಡಿಯೋ ಒಳಗೆ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.